ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 17ನೇ ಪ್ರಶ್ನೆ, ಭಾರತದ ಮತ ಪ್ರವರ್ತಕರು ಎಂಬಂತಹ ಚಾಪ್ಟರ್ ಇಂದ ಶಂಕರಾಚಾರ್ಯರು ರಚಿಸಿದ ಗ್ರಂಥಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದಂತವರು. ಅದ್ವೈತ ಸಿದ್ಧಾಂತ ಅಂತಂದ್ರೆ ಜನರಿಗೆ ಜ್ಞಾನ ಮಾರ್ಗದ ಮೂಲಕ ಮುಕ್ತಿಯನ್ನ ತೋರಿಸಲು ಪ್ರಯತ್ನ ಪಟ್ಟಂತಹ ಗುರುಗಳು ಶಂಕರಾಚಾರ್ಯರು. ಓಕೆನಾ. ಸೊ ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲ. ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇನೆ. ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾವು ನಮ್ಮಲ್ಲಿರುವ ಒಂದು ಬ್ರಹ್ಮನನ್ನ ಜಾಗೃತಿಗೊಳಿಸುವ ಮೂಲಕ ನಮ್ಮ ಜೀವಾತ್ಮವನ್ನ ಪರಮಾತ್ಮನಲ್ಲಿ ಲೀನಗೊಳಿಸಿದಾಗ ಮಾತ್ರ ಮುಕ್ತಿ ಸಾಧ್ಯ ಎಂದು ಪ್ರತಿಪಾದಿಸಿದಂತವರು ಶಂಕರಾಚಾರ್ಯರು. ಇದು ಅಹಂ ಬ್ರಹ್ಮಾಸ್ಮಿ ಎನ್ನುವುದರ ನಿಜವಾದ ಅರ್ಥ ಮಕ್ಕಳು. ಓಕೆನಾ. ಸೊ ಇಲ್ಲಿ ಶಂಕರಾಚಾರ್ಯರು ರಚಿಸಿದಂತಹ ಕೃತಿಗಳು ಯಾವುವು ಅಂತಂದ್ರೆ ಶಂಕರ ಭಾಷ್ಯ, ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ, ಪ್ರಬುದ್ಧ ಸುಧಾಕರ ಹಾಗೂ ದಕ್ಷಿಣಾಮೂರ್ತಿ ಸ್ತೋತ್ರ ಇವು ಮುಖ್ಯವಾದವುಗಳು. ಅವರು ರಚಿಸಿದಂತಹ ಭಜಗೋವಿಂದ ಸ್ತೋತ್ರವು ಅತ್ಯಂತ ಜನಪ್ರಿಯವಾಗಿದೆ. ಜಗತ್ತಿನಾದ್ಯಂತ ಜನಪ್ರಿಯವಾದಂಥದ್ದು ಭಜಗೋವಿಂದ ಎನ್ನುವಂತಹ ಸ್ತೋತ್ರ. ಓಕೆನಾ. ಭಜಗೋವಿಂದಂ ಎನ್ನುವಂತಹ ಸ್ತೋತ್ರ. ಸೊ ಅವರು ಪ್ರತಿಪಾದಿಸಿದ ಸಿದ್ಧಾಂತವನ್ನ ಏನಂತ ಕರಿತೀರಾ ಮಕ್ಕಳೇ? ಅದ್ವೈತ ಸಿದ್ಧಾಂತ ಎಂದು ಕರೀತಾರೆ. ಅದರಲ್ಲಿ ಪರಮಾತ್ಮ ಜೀವಾತ್ಮ ಎರಡು ಒಂದೇ ಎನ್ನುವಂಥದ್ದು. ಶಂಕರರು ಕಾಲ್ನಡಿಗೆಯ ಮೂಲಕ ಭಾರತದಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸಂಚರಿಸಿ ತಮ್ಮ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದಂಥವ್ರು. ಇದಕ್ಕೋಸ್ಕರ ಅವರು 4 ದಿಕ್ಕುಗಳಲ್ಲೂ, ಭಾರತದ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕುಗಳಲ್ಲೂ ತಮ್ಮ ಪೀಠಗಳನ್ನ ಸ್ಥಾಪನೆ ಮಾಡ್ತಾರೆ. ಓಕೆನಾ. ಥ್ಯಾಂಕ್ ಯು.